ತುಂಬ ದಿನ ಆದಮೇಲೆ ಮತ್ತೆ ನಾನು ರೈಡ್ ಸ್ಟಾರ್ಟ್ ಮಾಡಿದ್ದೀನಿ. ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಫೋಟೋ ತಗೋಬೋದು. ಸಫಾರಿ ವೆಹಿಕಲ್ ರೆಡಿ ಆಗಿದೆ. ಬೆಳಗ್ಗೆನೆ ನೋಡಿ ಸೂರ್ಯೋದಯ. 2 ಕಿಲೋಮೀಟರ್ ದೂರ ಬಂದ್ವಿ. ಅವ್ರ ಮೆಮೊರಿನ ಆ ಫೋಟೋದಲ್ಲ. ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪಾಪು ಡ್ರೈವ್ ಇಂಡಿಯಾ. ಸೊ ಡ್ರೈವ್ ಮಾಡ್ತಾನೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಏನಂತಂದರೆ ಇವತ್ತು ತುಂಬ ದಿನ ಆಗಿತ್ತು ನಾನು ವಿಡಿಯೋ ಮಾಡಿ. ಸೊ ಅಗೇನ್ ನನ್ನ ಜೀಪಲ್ಲಿ ಒಂದು ಲಾಂಗ್ ಡ್ರೈವ್ ಹೋಗ್ತಾ ಇದ್ದೀನಿ. 270 ಕಿಲೋಮೀಟರ್ ದೂರಲ್ಲಿರೋಂಥ ಒಂದು ಡೆಸ್ಟಿನೇಷನ್ಗೆ ಹೋಗ್ತಾ ಇದ್ದೀನಿ. ಸೊ ಆ ಡೆಸ್ಟಿನೇಷನ್ ಬಂದು ಕುದುರೆಮುಖದಲ್ಲಿ ಲೊಕೇಟೆಡ್ ಆಗಿದೆ. ಸೊ ಬ್ಯೂಟಿಫುಲ್ ಆಗಿರೋಂಥ ಜಾಗನ ನಾನು ನಿಮ್ಗೆ ತೋರಿಸ್ತೀನಿ. ಹೋಗೋಣ ಬನ್ನಿ. ಆಗಿದ್ದಾರೆ ಈಗ ಜಸ್ಟ್ ಎಂಟ್ರಿ. ಈಗ ಹಾಸನ ನಗರಕ್ಕೆ ಸುಸ್ವಾಗತ. ಅಂದರೆ ಈ ಟೈಮಲ್ಲಿ ಬೇಲೂರು ಲೆಫ್ಟು, ಚಿಕ್ಕಮಗಳೂರು, ಸಕಲೇಶ್ಪುರ, ಧರ್ಮಸ್ಥಳ ಲೆಫ್ಟ್ ತೊಗೋಬೇಕು. ಕೊಟ್ಟಿಗೆ ಆರಕ್ಕೆ ಬಂದ್ವಿ ಫೈನಲ್ ಆಗಿ. ಇಲ್ಲಿಂದ ರೈಟ್ ಅಂತ ತೊಗೊಳ್ಳೋದು. ನೀವು ಹಿಂಗೆ ಸ್ಟೇಟ್ ಹೋದರೆ ಚಾರ್ಮಡಿ ಘಾಟು ಮಂಗಳೂರು ಸಿಗುತ್ತೆ. ಸೊ ನಾವೀಗ ಇಲ್ಲಿ ರೈಟ್ ಅಂತ ತೊಗೋತಾ ಇದ್ವಿ. ಇಲ್ಲಿಂದ 48 ಕಿಲೋಮೀಟರ್ಸ್ ಇದೆ ಹೊರನಾಡು. ಅಲ್ಲಿಂದ ಒಂದು 20 ಕಿಲೋಮೀಟರ್ ಅಂದರೆ 65 ಕಿಲೋಮೀಟರ್ಸ್ ಇರ್ತದೆ ನಮ್ಮ ಕುದುರೆಮುಖ, ಅದು ಬೇಸ್ ಕ್ಯಾಂಪು. ಕೊಟ್ಟಿಗೆ ಹತ್ರ ಬಂದೆ. ಅಲ್ಲಿ ಇದರ ಕಡಲೆ ಸೊಪ್ಪು ಸಿಕ್ಕಿತು. ಇದು ಅಂದರೆ ವರ್ಷಕ್ಕೆ ಒಂದೇ ಸಲ ಬರೋದಲ್ವಾ. ನಾವು ಚಿಕ್ಕವರಾಗಿದ್ದಾಗ ಇದರಲ್ಲಿ ಮಾರೋರು ಸೈಕಲಲ್ಲಿ ಹಿಂದೆ ಕ್ಯಾರಿಯಲ್ಲಿ ಕಟ್ಕೊಬರೋರು. ನಾವು ಹಿಂದೆ ಹೋಗೋ, ಅವ್ನು ಮುಂದೆ ಹೊಡ್ಕೊಯ್ತಿದ್ರೆ ಒಂದು ಹಿಂದೆ ಮೆತ್ತ ಹಿಂಗೆ ಕಿತ್ಕೊಬಿಡು. ಯಾಕೆಂದರೆ ನಮ್ಮ ಥರ ಅವತ್ತು ಅಷ್ಟೊಂದು ದುಡ್ಡೆಲ್ಲ ಇರ್ತಿರ್ಲಿಲ್ಲ. ಬ್ಯೂಟಿಫುಲ್, ಒಂಥರ ಹಳೇ ಕಾಲದ ನೆನಪಾಯಿತು ಇದನ್ನು ನಾನು ತಿಂದ ಮೇಲೆ. ಓಕೆ, ಕುದುರೆಮುಖ ಫಾರೆಸ್ಟ್ ಚೆಕ್ ಪೋಸ್ಟು. ಇಲ್ಲಿ ಗಾಡಿ ಎಂಟ್ರಿ ಮಾಡಬೇಕು ಅನಿಸುತ್ತೆ. ಮೇ ಬಿ ಇಲ್ಲೊಂದು ಟೋಕನ್ ಏನೋ ಕೊಡ್ತಾರೆ ಅನಿಸುತ್ತೆ ಮೇ ಬಿ ನಮಗೆ. ನೋಡಿ, ಇಲ್ಲಿಂದ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಸ್ವಾಗತ. ಸೊ ಇಲ್ಲಿಂದ ಎಕ್ಸಾಕ್ಟಾಗಿ ಕುದುರೆಮುಖ ನ್ಯಾಷನಲ್ ಪಾರ್ಕ್ ಸ್ಟಾರ್ಟ್ ಆಯಿತು. ಅಂತೂ ಇಂತೂ ಈಗ ನಾವು ಫೈನಲ್ ಆಗಿ ಗೋಟ್ ಸಿಟಿಗೆ ಬಂದಿದ್ದೀವಿ. ತುಂಬ ಜನ ಇದ್ದರು. ಇವಾಗ ಇಲ್ಲಿ ಯಾರು ಇಲ್ಲ, ಪಾಳು ಬಿದ್ದದ ಅಂತ ಜಾಗ ಇದು. ಇಲ್ಲಿ ನೋಡ್ಬೋದು ನೀವು ನನ್ನ ಲೆಫ್ಟಲ್ಲಿ ಕುದುರೆಮುಖದ್ದು ಸಿಂಬಲ್ ಇದೆ. ಸೊ ಬ್ಯೂಟಿಫುಲ್ ಆದಂಥ ಜಾಗ ಇದು. ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ. ಈ ಒಂದು ಪ್ಲೇಸ್ ಯಾವಾಗಲೂ ಈ ಥರ ಸೈಲೆಂಟ್ ಆಗಿದೆ. ಅಂದರೆ 2005ಇಂದ ಬ್ಯಾಕ್ ಹೋಗಿದ್ರೆ ಆವಾಗ ಫುಲ್ ಇಲ್ಲಿ ಜನಸಂಖ್ಯೆ ಜಾಸ್ತಿ ಇದ್ದರು. ತುಂಬಾ ಜನಸಂಖ್ಯೆ ಜಾಸ್ತಿ ಇದ್ರು. ಒಂಥರ ಸಿಟಿ ಇತ್ತು. ಸೊ ನೀವು ನೋಡ್ಬೋದು ಇವತ್ತು ಫುಲ್ ಖಾಲಿ ಆಗಿಬಿಟ್ಟಿದೆ. ಸೊ ಇಲ್ಲಿ ಮೈನಿಂಗ್ಸ್ನ ಮಾಡ್ತಾಯಿದ್ರು. ಇಲ್ಲಿಂದ ಮಂಗಳೂರು ಹಾರ್ಬರ್ಗೆ ಪೈಪ್ ಮುಖಾಂತರ ಅದನ್ನು ಪಂಪ್ ಮಾಡ್ತಾಯಿದ್ರು. ಸೊ ಆ ಒಂದು ಟೆಕ್ನಾಲಜಿ ಕೆನಡಾ ಟೆಕ್ನಾಲಜಿ ಅಂತ ಏನೋ ಅಂತಾರೆ. ಸೊ ನಾವೀಗ ಎಲ್ಲೂ ಹೋಗ್ತಾಯಿದ್ದೀನಿ ಅಂದರೆ ಇಲ್ಲಿ ನೋಡಿ, ಭಗವತಿ ಹರ್ಬಲ್ ಕ್ಯಾಂಪ್ ಅಂತ, ಜಂಗಲ್ ಕ್ಯಾಂಪ್ ಅಂದರೆ JLR ಅವ್ರದ್ದು ಈ ರೂಟಲ್ಲಿ ಬರುತ್ತೆ. ಸೊ ಹಾಗಾಗಿ ಈ ರೋಡಲ್ಲಿ ನಾವು ಹೋಗ್ಬೇಕು. ಇದು ಫೈನಲ್ ಆಗಿ ಈಗ ನಾವು ಪ್ರಕೃತಿ ಶಿಬಿರ ಜಂಗಲ್ ಲಾಡ್ಜಸ್ ಆ್ಯಂಡ್ ರೆಸಾರ್ಟ್ಸ್ ಭಗವತಿ ನೇಚರ್ ಕ್ಯಾಂಪ್ಗೆ ಬಂದಿದ್ದೀವಿ. ಸೊ ಈ ಒಂದು ನೇಚರ್ ಕ್ಯಾಂಪು ಇಲ್ಲಿ ನೋಡಿ, ಇಲ್ಲಿಂದ ಒಳಗಡೆ 100 ಮೀಟರ್ಸ್ ಹೋಗಬೇಕು. ಸೂಪರಾಗಿದೆ ಜಾಗ ಮಾತ್ರ. ಒಳ್ಳೆ ನೀವು ನೋಡೋದಲ್ಲ, ಈಗ ಫಾರೆಸ್ಟ್ ಏರಿಯಾದಲ್ಲಿ ಎಷ್ಟು ದೂರ ಬಂದೆ ಅಂತ 18 ಕಿಲೋಮೀಟ್ರ್ ಬಂದರೆ 18 ಕಿಲೋಮೀಟ್ರ್ ದೂರದ ಒಳಗಡೆ ಹಿಂಗೆ ಒಳಗಡೆ ಹೋಗಬೇಕು, ಕೆಳಗಡೆ ಇಳಿಬೇಕು. ಸುತ್ತಮುತ್ತ ಎಲ್ಲ ಬೆಟ್ಟ ಗುಡ್ಡಗಳೇ ನೋಡೋದ. ನಾನು ಈಗ ಏನಾದರೂ ಸಫಾರಿ ಕರ್ಕೊಂಡು ಹೋಗ್ತೇನೆ ಅಂತ ಕೇಳ್ತೀನಿ. ಊಟ ಮಾಡಿಲ್ಲ ನಾವು ಇನ್ನೂ. ಇಲ್ಲೇ ಊಟಕ್ಕೆ ರೆಡಿ ಮಾಡೋಕ್ಕೆ ಕೇಳಿದ್ದೀನಿ ಬೆಳಿಗ್ಗೆ ಫೋನ್ ಮಾಡಿದಾಗ. ಪಾರ್ಕಿಂಗ್ ಏರಿಯಾ ಕಾಣಿಸ್ತೈತೆ. ಓಕೆ, ತುಂಬ ಜನ ಗೆಸ್ಟ್ಗಳಿದ್ದಾರೆ ಅನಿಸಿದೆ. ವೆಲ್ಕಮ್ ಟು ಭಗವತಿ ನೇಚರ್ ಕ್ಯಾಂಪ್. ನಮ್ಮ ಗಾಡಿನ ಇಲ್ಲೇ ಪಾರ್ಕ್ ಮಾಡಬೇಕು ಅನಿಸುತ್ತೆ. ನೋಡೋಣ. ಓಕೆ, ನೇಚರ್ ಕ್ಯಾಂಪ್ಗೆ ಎಂಟ್ರಿ ಆಗಿ ನನ್ನ ಗಾಡಿನ ಇಲ್ಲಿ ಸ್ಟಾಪ್ ಮಾಡಿದ್ದೀನಿ. ಸೊ ಫಸ್ಟು ನಾವು ರೂಮ್ಗೆ ಎಂಟ್ರಿ ಹಾಕೋ ಮುಂಚೆನೇ ಊಟ ಮಾಡಿಬಿಡೋದು ಅಂತೇಳಿ ಊಟಕ್ಕೆ ಹೋಗ್ತಾಯಿದ್ದೀನಿ. ಇದೇ ಲೇಟು, ಹಾಗಾಗಿ ಊಟ ನಮಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರು. ವೆಜಿಟೇರಿಯನ್ ಊಟ ಮತ್ತು ಎಗ್ ಕರಿ ಇದೆ, ಸಲಾಡ್ಸು. ಸ್ವಲ್ಪ ಆರಾಮಾಗಿ ಈಗ ಊಟ ಮಾಡ್ಬಿಟ್ಟು ಆಮೇಲೆ ರೂಮ್ಗೆ ಹೋಗೋಣ ಅಂತ, ರೆಸ್ಟ್ ಮಾಡೋಣ ಅಂತ ಬಂದಿದ್ದು. ಲೇಟ್ ಆ್ಯಕ್ಚುಲಿ ನಾನ್ ವೆಜ್ ಸಿಗುತ್ತೆ ಅಂತ ಬಂದಿದ್ವಿ. ನಾನ್ ವೆಜ್ ಇಲ್ಲ, ವೆಜಿಟೇರಿಯನ್ ಊಟ. ಓಕೆ, ನಾನು ಅಲ್ಲಿ ಎಂಟ್ರಿ ಮಾಡಿದೆ. ಸೊ ಎಂಟ್ರಿ ಮಾಡಿಸಾದ್ಮೇಲೆ ಈಗ ನನಗೆ ರೂಮ್ ಕೊಟ್ಟಿದ್ದಾರೆ. ಸೊ ಈ ಒಂದು ರೂಮನ್ನ ನಾನು ತೊಗೊಂಡಿದ್ದೀನಿ. ಅಂದರೆ ಇದು ವುಡನ್ ಕಾಟೇಜ್ ರೂಮು. ಸೊ ನೀವು ಅಲ್ಲಿ ನೋಡ್ಬೋದು, ಅದು ಟೆಂಟ್ ಕಾಟೇಜ್ ರೂಮು. ಅದು ಬಂದು
2500 ರೂಪಾಯಿನ ಆಗುತ್ತೆ. ಇದು ಇನ್ಕ್ಲೂಡಿಂಗ್ ಟ್ಯಾಕ್ಸು 3000 ರುಪೀಸ್ ಆಗುತ್ತೆ ಒಬ್ಬ ಪರ್ಸನ್ಗೆ, ವಿತ್ ಇನ್ಕ್ಲೂಡಿಂಗ್ ಫುಡ್ಡು. ಸೊ ಹೇಗಿದೆ ವುಡನ್ ಕಾಟೇಜು ನೋಡೋದ ಬನ್ನಿ. ಅಂದರೆ ಬೇರೆ ಕಡೆ ಜಂಗಲ್ ಲಾಡ್ಜಸ್ ಆ್ಯಂಡ್ ರೆಸಾರ್ಟ್ಸಲ್ಲಿ ಡಿಫ್ರೆಂಟಾಗಿರುತ್ತೆ, ಇದು ಒಂದು ಸ್ವಲ್ಪ ಡಿಫ್ರೆಂಟಾಗಿದೆ. ಓಕೆ, ವಾವ್. ಅಂದರೆ ಟೆಂಟ್ ಕಾಟೇಜೇ ಬೇರೆ, ವುಡನ್ ಕಾಟೇಜೇ ಬೇರೆ. ಸೊ ಎರಡೂ ಡಿಫ್ರೆಂಟಾಗಿದೆ. ಅಂಥ ಮೇಂಟೆನೆನ್ಸು ಪರವಾಗಿಲ್ಲ, ಓಕೆ ಚೆನ್ನಾಗಿದೆ. ಒಳಗಡೆ ಮೇಂಟೆನೆನ್ಸ್ ಚೆನ್ನಾಗಿದೆ. ಬಟ್ ಏನಪ್ಪ ಇದು ಅಂದರೆ ಒಂಥರ ವುಡನ್ ಕಾಟೇಜು. ಅಂದರೆ ಇಲ್ಲಿ ಯಾವುದೇ ಥರದ ಗಾರೆ ಕೆಲಸದಾಗಲಿ ಟೈಲ್ಸ್ ಆಗಲಿಲ್ಲ, ಬಾತ್ರೂಮಲ್ಲಿ ಮಾತ್ರ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಇಲ್ಲೆಲ್ಲ ಫುಲ್ ನೀವು ನೋಡ್ಬೋದು ವುಡನ್ ಕಾಟೇಜು. ಸೊ ಇಲ್ಲಿ ಯಾವುದೇ ಥರ ಟಿ ವಿ ಇಲ್ಲ. ಸೊ ಇದು ಅಷ್ಟೇ, ನಾವೇನು ಬೆಳಗ್ಗೆ ಸ್ನಾನ ಮಾಡೋದಕ್ಕೆ ನೀರು ಕೂಡ ಅಷ್ಟೇ, ಅವ್ರು ಬಂದರೆ ಇಲ್ಲಿ ಗುಜರಾತ್ ಸ್ಟೈಲಲ್ಲಿ ಅಲ್ಲಿ ಉರಿ ಹಾಕ್ತಾರೆ ಹಿಂದೆ ಸೌದೆ ಒಲೆಯಲ್ಲಿ. ಸೊ ಅದರಿಂದ ನಮಗೆ ಬಿಸಿನೀರು ಬರುತ್ತೆ. ಸೊ ಇದು ನಾವು ಮನಿಕೊಳ್ಳೋಂಥ ಒಂದು ಬೆಡ್ರೂಮು. ಸೊ ಎಕ್ಸ್ಟ್ರಾ ಪರ್ಸನ್ ಬಂದರೆ ಇಲ್ಲಿ ಛತ್ರಿ ಇಟ್ಟಿದ್ದಾರೆ, ಮಳೆ ಗಿಳೆ ಬಂದರೆ ಛತ್ರಿ ತೊಗೊಂಡು ಓಡಾಡೋದು. ಡೈನಿಂಗ್ ಏರಿಯಾ ಆ ಕಡೆ ಇದೆ. ಸ್ವಲ್ಪ ಈಗ ಆ ಕಡೆ ಎಲ್ಲಾದರೂ ಓಡಾಡೋಣ, ಆಮೇಲೆ ಬರೋಣ ಇಲ್ಲಿ ರೂಮ್ ಹತ್ರಕ್ಕೆ. ಓಕೆ, ಸೊ ಬ್ಯೂಟಿಫುಲ್ ಆಗಿದೆ. ಇಲ್ಲಿ ಈಚೆ ಸೀಟ್ ಔಟು ನಮಗೆ ಕೊಟ್ಟಿರೋದು ಕಿಂಗ್ ಕೋಬ್ರಾ 8. ಇಲ್ಲಿ ಕೂತ್ಕೊಳ್ಳೋದಕ್ಕೆ ಸೀಟ್ ಔಟು. ಸೊ ಅದೊಂದು ಆರಾಮಾಗಿ ರೆಸ್ಟ್ ಮಾಡೋಕ್ಕೆ ಮಲ್ಕೋಬೋದು. ಈಗ ತಾನೇ ಊಟ ಮಾಡಿದ್ವಿ, ಸ್ವಲ್ಪ ಹಂಗೆ ವಾಕ್ ಮಾಡೋಣ. ಓಕೆ, ರೂಮೆಲ್ಲ ನೋಡಿದ್ವಿ. ರೂಮಲ್ಲೇನು ಆಲ್ಟಾಗಿ ಮಾತ್ರ ಅಲ್ಲ, ರಾತ್ರಿ ಮಲ್ಕೊಳ್ಳೋಕೆ ಟೈಮ್ ಅಲ್ಲ. ಸೊ ಈ ಒಂದು 9 ರೂಮ್ಗಳಿರೋಂಥ ಈ ಒಂದು ಜಾಗ ಕುದುರೆಮುಖ ಮಧ್ಯದಲ್ಲಿದೆ. ಸೊ ಫಾರೆಸ್ಟ್ ಮಧ್ಯದಲ್ಲಿದೆ. ನೀವು ನೋಡ್ತಾ ಇದ್ದೀರಾ, ಇಲ್ಲಿ ನೋಡಿ ಈ ಮರಗಳೆಲ್ಲ ತುಂಬ ಹಳೇ ವರ್ಷದ ಮರಗಳಿವೆಲ್ಲ. ಇಲ್ಲಿ ಪಕ್ಕದಲ್ಲೇ ನೀರು ಹರಿಯೋಂಥ ಒಂದು ಜಾಗ ಸೌಂಡ್ ಕೇಳಿಸ್ತಾ ಇದೆ. ಸೊ ಹಂಗಾಗಿ ಇಲ್ಲಿ ನೋಡಿ ಹಾಕಿದರೆ ನದಿಗೆ ಇಳಿಯುವುದು ನಿಷಿದ್ಧ ಅಂತ. ಸೊ ನನಗೆ ಏನಂದರೆ ಯಾವುದೇ ರೆಸಾರ್ಟ್ಗೆ ಹೋಗಲಿ, ಯಾವುದೇ ಕಾಡಿಗೆ ಹೋಗಲಿ, ಏನಾದರೂ ಹುಡುಕ್ತಾ ಇರಬೇಕು, ಏನಾದರೂ ಬೇರೆ ನೋಡಬೇಕು ಅನಿಸುತ್ತೆ. ಸೊ ಹಂಗಾಗಿ ನನ್ನ ಲಗೇಜ್ ಎಲ್ಲ ಅಲ್ಲಿ ಇಡಿಸಿ, ಸೊ ಊಟ ಮಾಡೋದಲ್ಲ, ಸ್ವಲ್ಪ ಹಾಗೆ ವಾಕ್ ಮಾಡ್ದಂಗೆ ಆಗುತ್ತೆ, ನೇಚರ್ ವಾಕ್ ಅಂತೇಳಿ ಈ ಕಡೆ ನದಿ ಇರೋ ಜಾಗಕ್ಕೆ ಬರ್ತಾಯಿದ್ದೀನಿ. ವಾವ್, ಸೂಪರಾಗಿ ಕಾಣಿಸ್ತಾ ಇದೆ ನೀರು ಮಾತ್ರ. ಏನು ಕ್ರಿಸ್ಟಲ್ ಕ್ಲಿಯರ್ ಆಗಿದೆ, ಪ್ರತಿ ಕಲ್ಲು ಕೂಡ ಕಾಣಿಸ್ತಾ ಇದೆ. ಅಂದರೆ ಕಾಡಿನ ಮಧ್ಯೆ ಬೀಳೋಂಥ ನೀರು ಇದು ಹರ್ಕೊಂಡು ಹೋಗುತ್ತೆ. ಇಲ್ಲೊಂದು ಲಕ್ಕೆ ಡ್ಯಾಮ್ ಅಂತ ಏನೋ ಇದೆ ಕುದುರೆಮುಖದಲ್ಲಿ, ಅದು ಹೆಸರು ಎಕ್ಸಾಕ್ಟಾಗಿ ಗೊತ್ತಿಲ್ಲ, ನೀವು ಕರೆಕ್ಟ್ ಮಾಡ್ಕೊಳ್ಬೇಕಾದ್ರೆ ತಪ್ಪಿದ್ರೆ ಅದರಲ್ಲಿ. ನನಗನ್ಸಿದ ಪ್ರಕಾರ ಅದು ಲಕ್ಕೆ ಡ್ಯಾಮ್ ಅಂತ ಅಂದ್ಕೊಂಡಿದ್ದೀನಿ. ವಾವ್, ಸೂಪರಾಗಿದೆ ನೋಡೋದು. ಎಸ್ 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 ಎಷ್ಟು ಚೆನ್ನಾಗಿದೆ ಇದು. ಫುಲ್ಲು ಇಲ್ಲಿ ನೋಡಿ, ಅದ್ರ ಕೆಳಗಡೆ ಇರೋ ಕಲ್ಲೆಲ್ಲ ಕಾಣಿಸ್ತಾ ಇದೆ ನನಗೆ ನೀಟಾಗಿ. ವಾವ್, ನಾವು ಆ ಕಾಲದಲ್ಲಿ ಬುಕ್ ಓದ್ತಾ ಇದ್ವಿ, ನಿತ್ಯ ಹರಿದ್ವರ್ಣದ ಕಾಡುಗಳು ಅಂತ ಕೇಳ್ತಾ ಇದ್ದೆ. ಎಷ್ಟು ಸೂಪರಾಗಿದೆ, ಕಾಮಾಗಿದೆ, ಪ್ರಶಾಂತವಾಗಿ ಹರಿತಾ ಇದೆ ಈ ನಿಸರ್ಗದ ಮಧ್ಯೆ. ಗಂಗೆ ಅಂತೂ ತುಂಬ ಸೈಲೆಂಟಾಗಿ ಹರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಅಲ್ಲೊಂದು ಬರ್ಡ್ ಕೂತಿದೆ, ಕಾರ್ಮೊರೆಂಟ್ ಬರ್ಡ್ ಅಂತ ಅಂತಾರೆ. ಅಂದರೆ ನಾವು ಕನ್ನಡದಲ್ಲಿ ಅದನ್ನು ನೀರು ಕಾಗೆ ಅಂತ ಕರೀತಾರೆ. ಸೊ ಅಲ್ಲಿ ಕೂತಿದೆ, ಅದು ಕ್ಯಾಪ್ಚರ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಆ ವಿಡಿಯೋದಲ್ಲಿ. ಬಾ ನಿಮಗೆ ಕಾಣಿಸ್ತಾ ಇದೆಯಾ ಇಲ್ಲಿ ಎಷ್ಟು ಬ್ಯೂಟಿಫುಲ್ ಆಗಿದೆಲ್ಲ, ಕ್ರಿಸ್ಟಲ್ ಕ್ಲಿಯರಾಗಿ ಇದೆ. ಫುಲ್ಲು ಸಣ್ಣ ಸಣ್ಣ ಕಲ್ಲು ಕೂಡ ಕಾಣಿಸ್ತಾ ಇದೆ. ಅಂದರೆ ಈಜು ಹೊಡೆಯೋಂಗಿಲ್ಲ, ಬಟ್ ಅಲ್ಲಿ ಹಾಕಿದ್ದಾರೆ ಸ್ವಿಮ್ ಮಾಡೋಂಗಿಲ್ಲ ಅಂತ. ಸೊ ಆ ಕಡೆ ಹೋಗೋಣ ಬನ್ನಿ. ಈಗ ಕಾಡಲ್ಲಿ ಕಡಿಮೆ ನೀರಿದ್ದಾಗ ಒಂಥರ ಸೌಂಡ್ ಇರ್ತದೆ, ಜಾಸ್ತಿ ನೀರಿದ್ದಾಗ ಒಂಥರ ಸೌಂಡ್ ಇರುತ್ತೆ. ಇಲ್ಲಿ ನೋಡಿ ಎಷ್ಟು ಕ್ಲಿಯರ್ ಆಗಿದೆ ವಾಟರ್ ಇದು. ವಾವ್, ಫಿಶ್ಗಳೆಲ್ಲ ಇದೆ ಇಲ್ಲಿ. ವಾವ್, ಟೈಗರ್ ಫಿಶ್ ಎಲ್ಲ ಕಾಣಿಸ್ತಾ ಇದೆ ಇಲ್ಲಿ. ವಾವ್, ಸ್ವಿಮ್ ಮಾಡೋಕ್ಕೆ ಬಿಟ್ಟಿದ್ರೆ ಸ್ವಿಮ್ ಮಾಡ್ಬೋದಿತ್ತು ಇಲ್ಲಿ. ಆದರೆ ಇದು ಫಾರೆಸ್ಟ್ ಲಿಮಿಟಿಗೆ ಬರೋದ್ರಿಂದ ಯಾವುದೇ ಥರ ಸ್ವಿಮ್ಮಿಂಗ್ ಮಾಡೋಕ್ಕಾಗಲ್ಲ. ಬಟ್ ನೋಡಿ ಎಂಜಾಯ್ ಮಾಡೋದು. ವಾವ್, ಅಲ್ಲೊಂದು ಕಿಂಗ್ ಫಿಶರ್ ಬರ್ಡ್ ಹೋಯ್ತು, ಸಕ್ಕತ್ತಾಗಿದೆ. ಏನು ವಾಟರ್ ಇಲ್ಲಿ ನೋಡಿ, ನೀರು ಹರ್ಕೊಂಡು ಬರ್ತಾ ಇದೆ. ಇದು ಫಾರೆಸ್ಟ್ ಮಧ್ಯದಿಂದ ಹರ್ಕೊ ಬರ್ತಾ ಇರೋದು. ಈ ನೀರನ್ನು ಬೇಕಾದ್ರೆ ನಾವು ಹಂಗೇ ಕುಡಿಬೋದು, ಯಾವುದೇ ಥರದ ಅಂಜಿಕೆ ಇಲ್ಲದಂತೆ ಕುಡಿಬೋದು. ಅಂದರೆ ಇದರಲ್ಲಿ ಮೆಡಿಸಿನ್ಸು ಇನ್ಕ್ಲೂಡೆಡ್ ಆಗಿರ್ತದೆ ನೇಚರ್ದು. ಸೊ ಹಂಗಾಗಿ ಆರಾಮಾಗಿ ಕುಡಿಬೋದು. ಓಕೆ, ಇಲ್ಲಿ ಸ್ವಿಮ್ ಮಾಡೋಕ್ಕಾಗಲ್ಲ, ಅಟ್ಲೀಸ್ಟು ನಡ್ಕೊಂಡಾದರೂ ಇಲ್ಲಿ ಒಂದು ಎಂಜಾಯ್ಮೆಂಟ್ನ ಮಾಡ್ಕೊಳ್ಳೋಣ. ಯಾಕೆಂದರೆ ನೀರು ಕಂಡ ಮೇಲೆ ನಮಗೆ ಸ್ವಿಮ್ ಮಾಡಬೇಕು ಅನಿಸುತ್ತೆ.
ಸೊ ಇದು ಕಾಡು ಮಧ್ಯೆ ಇರೋದ್ರಿಂದ ರಿಸ್ಟ್ರಿಕ್ಷನ್ಸು. ಸೊ ಇಲ್ಲಿ ಗೈಡ್ಲೈನ್ಸು ಮತ್ತು ರೂಲ್ಸನ್ನ ನಾವು ಫಾಲೋ ಮಾಡಲೇಬೇಕು. ಸೊ ಹಂಗಾಗಿ ಅವ್ರು ಹೇಳಿದ್ದಾರೆ ಸ್ವಲ್ಪ ಇಲ್ಲಿ ನೀರೊಳಗೆ ಆಟ ಆಡ್ಬೋದು ಅಂತ ಹೇಳಿದ್ದಾರೆ ಕಾಲುವೆ ಒಳಗಡೆ ಹೋಗಿ. ಸೊ ಇಲ್ಲಿಂದ ಅಲ್ಲಿವರೆಗೂ ಹೋಗಿ ಇದು ನೋಡ್ಬೋದು ನೀವು ಎಷ್ಟು ಕ್ಲಿಯರ್ ಆಗಿದೆ. ಮತ್ತು ಫಿಶ್ಗಳೆಲ್ಲ ಹಂಗೆ ಕಾಣಿಸ್ತಾ ಇದೆ. ಹಾಂ ಕಲ್ಲುಗಳೆಲ್ಲ ಹಂಗೆ ಕಾಣಿಸ್ತಾ ಇದೆ. ಬಾ ಸಖತ್ತಾಗಿದೆ. ಕುಂತ್ಕೋಬೋದು ಇಲ್ಲಿ ಆರಾಮಾಗಿ. ಏನು ಮಾಡಬೇಕು ಏನೂ ಮಾಡೋಂಗಿಲ್ಲ, ಆರಾಮಾಗಿ ನೇಚರ್ ಮಧ್ಯೆ ಕುತ್ಕೊಂಡು ಲೈಫನ್ನ ಎಂಜಾಯ್ ಮಾಡಬೇಕು ಅನಿಸುತ್ತೆ. ನನಗೆ ನಿಜವಾಗ್ಲೂ ನೀರೊಳಗೆ ಸ್ವಿಮ್ಮೇ ಮಾಡಬೇಕು ಅನಿಸ್ತೈತೆ, ಬಟ್ ಆದರೆ ಮಾಡೋಕ್ಕೆ ಆಗಲ್ಲ. ಬೇಡ, ಯಾಕೆ ಸುಮ್ಮನೆ ಅವ್ರು ಹೇಳಿದ್ದಾರೆ ಆ ಗೈಡ್ಲೈನ್ಸ್ ನಾವು ಫಾಲೋ ಮಾಡಲಿಲ್ಲ ಅಂದರೆ ಅವ್ರಿಗೂ ಬೇಜಾರಾಗುತ್ತೆ. ಅವ್ರೇನು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಅದನ್ನು ಮಾತ್ರ ಮಾಡಬೇಕು. ಸೊ ಯಾರೇ ಬರಲಿ ಈ ಒಂದು ರೆಸಾರ್ಟ್ಗೆ, ನೀವು ರೆಸಾರ್ಟ್ ಬೇರೆ ಥರ ಅಂತ ತಿಳ್ಕೊಂಡಂತೂ ಈ ರೆಸಾರ್ಟ್ ಬರೋಂಗಿಲ್ಲ. ಇಲ್ಲಿ ಬಂದಮೇಲೆ ಈ ರೆಸಾರ್ಟಲ್ಲಿ ಕಾಮ್ ಆ್ಯಂಡ್ ಕೂಲ್ ಆಗಿರಬೇಕು, ಯಾವುದೇ ಎಕ್ಸೈಟಿಂಗ್ ಆಗಿಲ್ಲ. ಸೊ ನೀವೆಷ್ಟು ಪ್ರಶಾಂತವಾಗಿರ್ತೀರ ಅಷ್ಟು ನೇಚರ್ ಜೊತೆ ಮಾತಾಡ್ಬೋದು. ಈ ನೇಚರ್ ನಿಮಗೆ ಇಮ್ಯುನಿಟಿ ಪವರ್ ಕೊಟ್ಟಂಗೆ. ಸೊ ಆ ಒಂದು ಪವರ್ನ ನಾವು ಇಲ್ಲಿ ರೀಸ್ಟೋರ್ ಮಾಡ್ಕೊಂಡು ಮತ್ತೆ ನಾವು ಸಿಟಿ ಕಡೆ ಹೋಗ್ಬೋದು. ಸೊ ಒಂದಿನ ಆರಾಮಾಗಿ ಈ ಒಂದು ರೆಸಾರ್ಟಲ್ಲಿ ಕಾಲ ಕಳಿಬೋದು. ನಿಮ್ಗೇನಾದರೂ ಫುಡ್ ಬೇಕು ಅಂದರೆ ಎಕ್ಸ್ಟ್ರಾ ಅವರೇ ಮಾಡಿಕೊಡ್ತಾರೆ. ಸೊ ಅದಕ್ಕೆ ಚಾರ್ಜ್ ಮಾಡಿಸ್ತಾರೆ. ಇಲ್ಲಿ ನೋಡಿ, ಫೋಟೋ ತೊಗೋಬೋದು, ವಿಡಿಯೋ ಮಾಡ್ಬೋದು, ಆಟ ಆಡ್ಬೋದು ಕೂತ್ಕೊಂಡು. ಸೂಪರಾಗಿದೆ. ಈ ಥರ ಒಂದು ಎಂಜಾಯ್ಮೆಂಟ್ ಮಾಡೋದಕ್ಕೆ ನಾನು ಮೈಸೂರಿಂದ 270 ಕಿಲೋಮೀಟ್ರ್ ಡ್ರೈವ್ ಮಾಡ್ಕೊಬಂದಿದ್ದೀನಿ. ಸೊ ಒನ್ ಡೇ ಇದ್ದು ಎಂಜಾಯ್ ಮಾಡೋಣ. ಸೊ ಆಮೇಲೆ ನೋಡೋಣ ಇನ್ನು ಈವ್ನಿಂಗ್ ಎಲ್ಲ ಏನೇನು ಮಾಡಿಸ್ತಾರೆ ಆ್ಯಕ್ಟಿವಿಟೀಸ್ ಅಂತ ತಿಳ್ಕೊಂಡು ಆಮೇಲೆ ಮುಂದೆ ಹೋಗೋಣ. ಓಕೆ, ಸ್ವಲ್ಪ ಹೊತ್ತು ನೀರ ಹತ್ರ ಆಟ ಆಡಿದೆ, ಸ್ವಿಮ್ ಮಾಡೋಕ್ಕಾಗಲಿಲ್ಲ. ಸೊ ಬಂದು ಡ್ರೆಸ್ ಚೇಂಜ್ ಮಾಡಿ ಈಗ ಸ್ವಲ್ಪ ಟೀ ಕಾಫಿ ಕುಡಿಯೋಣ ಅಂತ ಹೇಳಿ ಮೇನ್ ಗೌರ್ಮೆಂಟ್ ಹತ್ರ ಹೋಗ್ತಾಯಿದ್ದೀನಿ. ಸೊ ಅಲ್ಲೇ ನಮ್ಮದು ರೆಸ್ಟೋರೆಂಟ್ ಇರೋದು. ಅಲ್ಲೋಗಿ ಸುಮ್ಮನೆ ಹಂಗೆ ಈ ಒಂದು ರೆಸಾರ್ಟ್ ಇದೆ, ಒಂದು ರೋಡ್ ಹಂಗೆ ನೇಚರ್ ವಾಕ್ ಮಾಡ್ದಂಗೆ ಮಾಡ್ಕೊಂಡು ಬರೋಣ ಅಂತ. ಸೊ ಚಿಕ್ಕ ಮಕ್ಕಳಾಗಿದೆ, ಇದನ್ನು ಆಟ ಆಡ್ಬೋದಿತ್ತು. ಚೆನ್ನಾಗಿದೆ ಇದು. ಈ ರೆಸಾರ್ಟ್ ಎಷ್ಟು ಸೈಲೆಂಟ್ ಆಗಿದೆ ಅಂದರೆ ಇಲ್ಲಿ ಪ್ರತಿಯೊಂದು ಬರ್ಡ್ದು ಸೌಂಡು ಕೂಡ ಕ್ಲಿಯರಾಗಿ ಕೇಳಿಸ್ತೈತೆ. ಸೊ ಅಲ್ಲಿ ನದಿಲಿ ನೀರು ಹರಿತಾ ಇದೆಯಲ್ಲ, ಸೊ ಆ ಒಂದು ವಾಟ್ರು ಕೂಡ ಕ್ಲಿಯರಾಗಿ ಕಾಣಿಸ್ತಾ ಇದೆ. ಸೊ ಇಲ್ಲಿ ಏನಕ್ಕೆ ಬರ್ತಾರೆ ಅಂತಂದರೆ ಈಗ ಅರ್ಥ ಆಗ್ತಾಯಿದೆ ಈ ಒಂದು ರೆಸಾರ್ಟ್ಗೆ. ಫುಲ್ಲು ಪೀಸ್ ಮೈಂಡಾಗಿ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡ್ಕೊಂಡು ಎನರ್ಜಿ ಬೂಸ್ಟ್ ಮಾಡ್ಕೊಂಡು ಇಲ್ಲಿಂದ ಮತ್ತೆ ರಿಗ್ರೇಟ್ ಆಗಿ ಹೋಗ್ತಾ ಇರ್ತಾರೆ ಅವ್ರವ್ರ ಊರುಗಳಿಗೆ. ಸೊ ಹಂಗಾಗಿ ನಮಗೀಗ ಸಿಕ್ಕಿರೋಂಥ ಒಂದು ಸಾಯಂಕಾಲನ ಎಂಜಾಯ್ ಮಾಡೋಣ. ಸೊ ಟೀ ಕುಡ್ದು ಕಾಫಿ ಕುಡ್ದು ಮತ್ತೇನಿದೆ ಮಾಡೋಣ, ಆ್ಯಕ್ಟಿವಿಟೀಸ್ ಏನೋ ಇದ್ರೆ ಮಾಡೋಕ್ಕಾದ್ರೆ ಮಾಡೋಣ ಅಷ್ಟೇ. ಓಕೆ, ಬಂದು ಟೀ ತೊಗೊಂಡೆ. ಸರ್ ನೀವೇನು ತೊಗೊಂಡಿದ್ದೀರಾ ಸರ್? ಟೀ. ನೀವು ಟೀನಾ? ನಾವೆಲ್ಲ ಕಾಫಿ ತೊಗೊಂಡಿದ್ದೀರಾ ಅಂತ ಅನ್ಕೊಂಡೆ. ಸೊ ಟೀ ತೊಗೊಂಡಿದ್ವಿ. ಈವ್ನಿಂಗು ನೇಚರ್ ವಾಕ್ ಹೋಗೋಣ ಅಂತ ಹೇಳಿ ಬಂದ್ವಿ. ಜಸ್ಟ್ ಒಂದು ಟೀ ಕುಡ್ದು ಆಮೇಲೆ ಸ್ವಲ್ಪ ನೇಚರ್ ವಾಕ್ ಕಡೆ ಹೋಗೋಣ ಅಂತ. ಏನಪ್ಪ ಅಂದರೆ ಸಾಯಂಕಾಲ ಟೈಮಲ್ಲಿ ನೇಚರ್ ವಾಕ್ ಮಾಡಿಸ್ತಾರೆ ಇಲ್ಲಿ. ಒಂದು 2 ಕಿಲೋಮೀಟರ್ಸು ನೇಚರ್ ವಾಕು. ಬರ್ತಿರಲ್ಲ ಸರ್ ನೇಚರ್ ವಾಕು? ಖಂಡಿತ, 100%. ಹೌದಾ? ಸೊ ಮಾರ್ನಿಂಗ್ ಸಫಾರಿ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಅರ್ಲಿ ಮಾರ್ನಿಂಗ್ 7 o'clock ಇಲ್ಲಿಂದ ಸಫಾರಿ ಹೋಗ್ತೀವಿ. ನೇಚರ್ ಫುಲ್ ಹೇಗಿದೆ, ಈ ಕುದುರೆಮುಖ ಪೀಕು ಅದನ್ನೆಲ್ಲ ನೋಡ್ಕೊಳ್ತೀವಿ. ಸರ್ ನೀವು ರೆಡಿ ಅಲ್ಲ ಮಾರ್ನಿಂಗ್? ಈಗ ವಾಕ್ ಬರ್ತೀರವನ? ಖಂಡಿತ. 3 ಜನ ಹಂಗಾದ್ರೆ ಈಗ ವಾಕ್ ಹೋಗ್ತೀವಿ. ಹಂಗಾರೆ ಟೀ ಕುಡಿದಾದ್ಮೇಲೆ ಊಟ ಟೈಮ್ ಆಯಿತು. ಎಲ್ಲ ವೆಯ್ಟ್ ಮಾಡ್ತಾಯಿದ್ದಾರೆ ಊಟಕ್ಕೆ. ನಾನು ಹೋಗ್ತಾಯಿದ್ದೀನಿ ಊಟಕ್ಕೆ. ನೋಡೋಣ ಏನಿದೆ ಊಟದಲ್ಲಿ. ವೆಜಿಟೇರಿಯನ್ನು ನಾನ್ ವೆಜಿಟೇರಿಯನ್ ಇರ್ತದೆ, ಬಟ್ ನಾನ್ ವೆಜಿಟೇರಿಯನ್ಲಿ ಚಿಕನ್ ಗಿಕ್ಕನ್ ಏನಾರು ಮಾಡಿರ್ತಾರೆ. ನೋಡೋಣ ಏನಿದೆ ಊಟ ಮಾಡೋಣ ಹೋಗಿ ಆರಾಮಾಗಿ. ರೆಸ್ಟೋರೆಂಟ್ ಬಂದೆ, ಏನೇನಿದೆ ಅಂತ ಸ್ವಲ್ಪ ನೋಡ್ಬಿಡ್ತೀನಿ ಬ್ರದರು. ಇದು ಚಪಾತಿ. ಸೊ ಇದು ಕೋಸಂ ಪಲ್ಯನ ಇದು. ಇದು ಕಾಬೂಲ್ ಫ್ರೈ. ಸೊ ವೈಟ್ ರೈಸ್ ಮಾಡಿದ್ದಾರೆ. ಅದಾದಮೇಲೆ ಇದು ಬ್ಯೂಟಿಫುಲ್ ಆಗಿದೆ ದಾಲು. ಅದಾದಮೇಲೆ ಇದು ರಸಮ್ಮು. ಅದಾದಮೇಲೆ ಇದು ಮೊಸರು ಅನ್ಸುತ್ತೆ, ಮೇ ಬಿ ಮೊಸರು ಬಜ್ಜಿ. ಓಕೆ ಸರ್, ಇದು ಸ್ವೀಟ್ಸು ಹೆಂಗಿದೆ ಸರ್? ವಂಡರ್ಫುಲ್ ಸರ್. ಜಾಮೂನ್ ಡೆಸರ್ಟ್ ಇಸ್ ಸೂಪರ್. ಸೊ ಅದಾದಮೇಲೆ ಬಿರಿಯಾನಿ ಮಾಡಿದ್ದಾರೆ, ಚಿಕನ್ ಬಿರಿಯಾನಿ. ಮಹೇಶ್ ಸರ್ ಹೆಂಗಿದೆ ಚಿಕನ್ ಬಿರಿಯಾನಿ? ಚೆನ್ನಾಗಿದೆ ಸರ್. ಮಾತ್ರ ತಿಂದ್ರಾ? ಸೂಪರ್ ಆಗಿದೆ ಅಲ್ಲ. ನಾನು ಈಗ ಒಳ್ಳೆ ಬ್ಯಾಟಿಂಗ್ ಆಡ್ಬಿಡ್ತೀನಿ ಇದನ್ನು ಫುಲ್ಲು. ಇಷ್ಟು ಐಟಮು ರಾತ್ರಿ ಡಿನ್ನರ್ ರೆಡಿ ಮಾಡಿದ್ದಾರೆ. ಹಾಯ್, ಗುಡ್ ಮಾರ್ನಿಂಗ್. ನಿನ್ನೆ ರಾತ್ರಿ ಒಂದು 11 ಗಂಟೆ ಅಷ್ಟೊತ್ತಿಗೆ ಮಲಗಿಬಿಟ್ಟಿದ್ವಿ. ಸೊ ಅರ್ಲಿ ಮಾರ್ನಿಂಗ್ ಎದ್ದಿದ್ದೀನಿ. ಈಗ ಸಫಾರಿಗೆ ಹೋಗೋಕೆ ರೆಡಿಯಾಗಿದ್ದೀನಿ. ಸೊ ನೋಡೋಣ, ಎಲ್ಲ ತೊಗೊಂಡಿದ್ದೀನಿ. ಡ್ರೋನ್ ತೊಗೊಂಡಿದ್ದೀನಿ. ಮೇಲ್ಗಡೆ ಹೋಗಿ ಡ್ರೋನ್ ಏನಾರು ಆರ್ಸೋಕ್ಕಾಗತ್ತೆ ಅಂತ. ಜೀಪ್ ರೆಡಿ ಇದೆ. ಸೊ
ಸಫಾರಿಗೆ ಹೋಗೋದ ಅಂದರೆ ತುಂಬ ಮಿಸ್ಟ್ ಇದೆ ಇಲ್ಲಿ. ಗೊತ್ತಿಲ್ಲ ಮೇಲ್ಗಡೆ ವ್ಯೂಸ್ ಹೆಂಗೆ ಕಾಣಿಸುತ್ತೆ ಅಂತ. ಸ್ವಲ್ಪ ಲೇಟಾಗಿ ಹೋದರೆ ಬೆಟರ್ ಅಂತ ಅನಿಸುತ್ತೆ, ಯಾಕೆಂದರೆ ಮಿಸ್ಟ್ ಇದ್ದರೆ ನಮಗೇನು ಲೊಕೇಶನ್ಸ್ ಕಾಣಿಸಲ್ಲ. ಜೀಪ್ ರೆಡಿ ಇದೆ ಒಟ್ಟಿನಲ್ಲಿ. ನಿದ್ದೆ ಏನು ಬರಲಿಲ್ಲ, ಒಂದು ಸ್ವಲ್ಪ ಅಂದರೆ ಹೊಸ ಪ್ಲೇಸು ನನಗೆ, ಹಂಗಾಗಿ ನಿದ್ದೆ ಬರಲಿಲ್ಲ. ತುಂಬ ಜನ ವೆಯ್ಟ್ ಮಾಡ್ತಾಯಿದ್ದಾರೆ, ಬೇರೆ ಕಸ್ಟಮರ್ಸು ಬಂದಿರೋಂಥ ಪ್ರವಾಸಿಗರು. ಸೊ ಹಾಗೆ ಜೀಪ್ಗೆ ಹೋಗಿ ಅಲ್ಲಿಂದ ಈಗ ಸಫಾರಿ ಹೋಗೋಣ. ಸಫಾರಿ ಅಂತಂದರೆ ಇಲ್ಲೇನು ಜಾಸ್ತಿ ಅಂಥ ಅನಿಮಲ್ಗಳೇನು ಕಾಣಿಸಲ್ಲ. ಇಲ್ಲೇನಪ್ಪ ಅಂದರೆ ಲಯನ್ ಟೇಲ್ ಮೆಕಾಕ್ ಇದೆ ಇಲ್ಲಿ. ಅದು ಬಿಟ್ಟರೆ ಮಾಮೂಲಿ ಬರ್ಡ್ಗಳಿದೆ. ಅದು ಬಿಟ್ಟರೆ ಅಪರೂಪಕ್ಕೆ ಜಿಂಕೆ ಕಾಣಿಸುತ್ತೆ ಅಂತ ಇಲ್ಲಿ ಇನ್ಫಾರ್ಮೇಷನು. ನಮ್ಮ ಸಫಾರಿ ವೆಹಿಕಲ್ ರೆಡಿಯಾಗಿದೆ. 4x4 ಫುಲ್ಲು ಶೀತಾದು, ಫುಲ್ಲು ಪಗ್ ಮಾರ್ಕು. ಮೇಯ್ನ್ ರೋಡಿಂದ ನಾವು 1 ಕಿಲೋಮೀಟ್ರ್ ಕೆಳಗಡೆ ಬಂದಿದ್ವಿ. ಅಂದರೆ ಈ ರೆಸಾರ್ಟ್ ಇದ್ದಿದ್ದು ಮೇಯ್ನ್ ರೋಡ್ ಕುದುರೆಮುಖ ಮತ್ತು ಶೃಂಗೇರಿಗೆ ಹೋಗೋಂಥ ಮೇಯ್ನ್ ರೋಡಿಂದ ಒಳಗಡೆ ಇರೋಂಥ ಜಾಗದಲ್ಲಿರೋದು. ಇಲ್ಲಿ ನೋಡಿ, ಇದು ಈ ಥರ ಇದು ಔಟ್ಸೈಡ್ ಅದು ಮೇಯ್ನ್ ರೋಡಿಗೆ ಜಾಯ್ನ್ ಆಗಿದ್ವಿ. ಇಲ್ಲಿಂದ 1-2 ಕಿಲೋಮೀಟ್ರ್ ಮುಂದೆ ಹೋಗಿ ರೈಟ್ ಅಂತ ತೊಗೋತೀವಿ. ಸೊ ಅಲ್ಲಿಂದ 14 ಕಿಲೋಮೀಟ್ರ್ ಕರ್ಕೊಂಡು ಹೋಗ್ತಾರೆ. ನನ್ನ ಪೀಕ್ವರೆಗೂ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ ಡ್ರೈವರು. ಬೆಳಗ್ಗೆನೇ ನೋಡಿ ಸೂರ್ಯೋದಯ ಬಂದಿದ್ದಾನೆ. ಸೂರ್ಯ ಮಿಸ್ಟಲ್ಲಿ ಹೆಂಗೆ ಕಾಣಿಸ್ತಾ ಇದ್ದಾರೆ ಅಂದರೆ ಫುಲ್ ಬ್ಲರ್ರಾಗಿ ಕಾಣಿಸ್ತಾ ಇದ್ದಾರೆ. ಮೈನ್ ರೋಡ್ ಇದು. ಸೊ ಅದ್ರ ಪಕ್ಕ ಸೂರ್ಯ ಈಗ ತಾನೇ ಉದಯ ಆಗ್ತಾ ಇದ್ದಾರೆ. ಇಲ್ಲಿ ಚುಮ್ಮು ಚಳಿಗೆ ಒಂಥರ ಬೆಚ್ಚಗಾಗ ಫೀಲನ್ನು ಕೊಡ್ತಾ ಇದ್ದಾರೆ. 2 ಕಿಲೋಮೀಟ್ರ್ ದೂರ ಬಂದ್ವಿ. ಅದಾದಮೇಲೆ ಈಗ ನಾವು ಒಳಗಡೆಗೆ ಎಂಟ್ರಿ ತೊಗೋತಾ ಇದ್ವಿ ಮೇನ್ ರೋಡಿಂದ. ಇಲ್ಲಿ ನೋಡಿ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಅಂತ ಇದ್ದಿಲ್ಲ. ಸೊ ಇಲ್ಲಿ ಗೇಟ್ ಓಪನ್ ಮಾಡ್ತಾ ಇದ್ದಾರೆ ಸರ್. ವಾವ್, ಸೂಪರ್ ಆಗಿದೆ ಜಾಗ. ಲೊಕೇಶನ್ ಕೂಡ ಹಂಗೆ ಅದ್ಭುತವಾಗಿದೆ. ಇಲ್ಲಿ ನೋಡಿ ಮೇಲ್ಗಡೆ ಎಷ್ಟು ಬ್ಯೂಟಿಫುಲ್ ಆಗಿದೆ. ನ್ಯಾಷನಲ್ ಪಾರ್ಕಲ್ಲಿ ಒಳಗಡೆ ಹೋಗೋದೇ ಒಂಥರ ಖುಷಿ, ಒಂಥರ ಏನೋ ಎಕ್ಸೈಟ್ಮೆಂಟು, ಏನೋ ಸಿಗುತ್ತೆ, ಏನೋ ಕಾಣಿಸುತ್ತೆ ಅಂತ ತುಂಬ ಎಕ್ಸೈಟ್ಮೆಂಟ್ ಇಟ್ಕೊಂಡು ಒಳಗಡೆ ಹೋಗ್ತೀವಿ. ಈ ಕುದುರೆಮುಖ ರೇಂಜಲ್ಲಿ ಈಗ ಒಂದು 6 ವರ್ಷದಿಂದ ಈ ಥರ ಸಫಾರಿನ ಸ್ಟಾರ್ಟ್ ಮಾಡಿದ್ದಾರೆ. ಒಟ್ಟು 8 ರೇಂಜ್ ಇದೆ ಅಂತ ಇದ್ರಿ. ಇದು ಕಾರ್ಕಳ ಡಿವಿಷನ್ಗೆ ಬರುತ್ತೆ. ಸೊ ಈಗ ಪ್ರವಾಸಿಗರಿಗೆ ಇದು ಗೊತ್ತಾಗ್ತಾ ಇದೆ, ಇಲ್ಲಿ ಬಂದರೆ ಅಟ್ಲೀಸ್ಟ್ ಸಫಾರಿ ಮಾಡ್ಬೋದು ಅಂತ. ಸೊ ನನಗೂ ಗೊತ್ತಿರಲಿಲ್ಲ ಸಫಾರಿ ಇದೆ ಅಂತ. ನಾನು ಯಾವಾಗಲೂ ಒಂದ್ಸಲ ಬಂದಾಗ ಈ ಥರ ಗೊತ್ತಾಯಿತು. ಸೊ ಅದಾದಮೇಲೆ ನಾನು ಇಲ್ಲಿ ಸ್ಟೇ ಮಾಡಬೇಕು ಮತ್ತು ಸಫಾರಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಇಲ್ಲಿ ಬಂದು ಹಾಲ್ಟ್ ಆಗಿದೆ. ಸ್ವಲ್ಪ ದೂರ ಮೇಲೆ ಬಂದ್ವಿ. ಇಲ್ಲಿ ನೋಡಿ ಕೆಳಗಡೆ ಮಿಸ್ಟ್ ಕಾಣಿಸ್ತಾ ಇದೆ. ನಾವು ಮೇಲ್ಗಡೆ ಬಂದ್ಬಿಟ್ಟಿದ್ವಿ, ಫುಲ್ ಟಾಪ್ ಹತ್ರ ಒಂದು ಹಾಫ್ ಬಂದಿದ್ವಿ. ಕೆಳಗಡೆ ಮಾತ್ರ ಮರಗಳ ಮಧ್ಯದಲ್ಲಿ ಫಾಗ್ ಹಂಗೇ ಕೂತಿದೆ. ಅಲ್ಲಿ ನೋಡಿ ದೊಡ್ಡ ಹೈಟಲ್ಲಿರೋ ಗುಡ್ಡ ಅದು. ಮೇಲೆ ಹೈಟ್ ಆದಷ್ಟು ಒಂಥರ ನಾವು ಫ್ಲೈಟಲ್ಲೇನೋ ಫ್ಲೈ ಮಾಡ್ತಾ ಇದ್ದೀವಿ, ಮೋಡಗಳು ನಮ್ಮ ಮಧ್ಯೆನೇ ಹೋಗುತ್ತೇನೋ ಅನ್ನೋ ಫೀಲ್ ಆಗ್ತಾಯಿದೆ. ಈ ಥರ ಸೀನ್ರಿ ನೋಡಬೇಕು ಅಂದರೆ ನಿಜವಾಗ್ಲೂ ಅದೃಷ್ಟನೇ ಮಾಡಿರ್ಬೇಕು. ಅಮೇಝಿಂಗ್. ಇದು ರೋಡ್, ಇಲ್ಲಿ ಈ ರೋಡು ಇಲ್ಲಿಂದ ಲೆಫ್ಟ್ ನಮಗೆ ಫುಲ್ಲು ಕೆಳಗಡೆ ಪ್ರಪಾತ ಗ್ರಾಸು. ಒಂದು ಪೀಕಿಗೆ ಬಂದಿದ್ದೀವಿ. ಸೊ ಲೆಫ್ಟ್ ಸೈಡೆಲ್ಲ ಈ ಥರ ಸೂರ್ಯನ ಬೆಳಕು ನಮ್ಮ ಆಪೋಸಿಟ್ ಬೀಳ್ತಾ ಇದೆ. ಇಲ್ಲಿ ನೋಡಿ ನಮ್ಮ ಜೀಪ್ ಹೋಗ್ತಾ ಇರೋದು ಕಾಣಿಸ್ತಾ ಇದೆಯಾ ಅಲ್ಲಿ. ನಾವು ಈಗ ಇಲ್ಲಿ ಬಂದು ಪೀಕಿಗೆ ರೀಚ್ ಆದ್ವಿ. ಪೀಕಿಗೆ ರೀಚ್ ಆದಮೇಲೆ ಇಲ್ಲಿ ನೋಡೋಕ್ಕೆ 2 ಕಣ್ಣು ಸಾಲ್ತಾ ಇಲ್ಲ. ಸೊ ಅಷ್ಟು ಮಿಸ್ಟು ಮತ್ತು ಈ ಟೆರೈನ್ಗಳು ಸೂಪರಾಗಿದೆ. ಕೆಳಗಡೆ ಅಲ್ಲಿ ಮರ ಗಿಡಗಳೆಲ್ಲ ಕೆಳಗಡೆ ಕಾಣಿಸ್ತಿದೆ. ಇಲ್ಲೇನಿದ್ರು ಬರೀ ಮಿಸ್ಟು ಮತ್ತು ಸೂರ್ಯೋದಯ ಮತ್ತು ಟೆರೈನ್ ಅಷ್ಟೇ ಕಾಣಿಸ್ತಾ ಇರೋದು. ಪೀಕಿಗೆ ಕರ್ಕೊಂಬಂದರು. ಇದು 14 ಕಿಲೋಮೀಟ್ರ್ ದೂರ ಇದೆ ಡಿಸ್ಟೆನ್ಸು. ಮೇಲೆ ಕರ್ಕೊಂಬಂದರು. ಸ್ವಲ್ಪ ಮಿಸ್ಟ್ ಇದೆ, ಇನ್ನೊಂದು ಸ್ವಲ್ಪ ಖಾಲಿ ಆಗಬೇಕು. ಸೊ ಎಲ್ಲದಕ್ಕಿಂತ ಹೆಚ್ಚಾಗಿ ಈಗ ನಾನು ನಿಮ್ಗೆ ಒಂದು ಪ್ಲೇಸ್ ತೋರಿಸ್ತೀನಿ. ಅವ್ರ ಮೆಮೊರಿನ ಆ ಫೋಟೋದಲ್ಲಾಗಲೋ ವೀಡಿಯೋದಲ್ಲಾಗಲೋ ಕ್ಯಾರಿ ಮಾಡಲಿ ಅಂತ ಹೇಳಿ ಈ ಥರ ಒಂದು ಫ್ರೇಮ್ನ ಮಾಡಿ ಹಾಕಿದ್ದಾರೆ. ನಿಜಕ್ಕೂ ನನಗೂ ತುಂಬ ಖುಷಿ ಆಯಿತು. ಇಲ್ಲಿ ನೋಡಿ 1021 ಮೀಟ್ರು ನಾವು ಹೈಟಲ್ಲಿದ್ದೀವಿ. ಅಂದರೆ ಸಿ ಲೆವೆಲಿಂದ 1021 ಮೀಟ್ರು ಹೈಟಲ್ಲಿದ್ದೀವಿ. ಸೊ ಇಲ್ಲಿ ಒಂದು 4-5 ಪೀಕ್ಗಳಿದೆ. ಅದರಲ್ಲಿ ಒಂದು 2-3 ಪೀಕಿಗೆ ಟ್ರೆಕ್ಕಿಂಗ್ ಮಾಡೋದಕ್ಕೆ ಬಿಡ್ತಾರೆ. ಸೊ ಅದರಲ್ಲಿ ಇದು ಒಂದು ಪ್ಲೇಸು ಮತ್ತು ಇನ್ನೊಂದು 3-4 ಪ್ಲೇಸ್ಗಳಿದೆ. ಸೊ ನೀವೇನಾದರೂ ಈ ಒಂದು ಕುದುರೆಮುಖ ಈ ಒಂದು ಟ್ರೆಕ್ಕಿಂಗ್ ಪಾಯಿಂಟು ಹಾಗೂ ಇಲ್ಲಾಂದರೆ ಸಫಾರಿ ಪಾಯಿಂಟಿಗೆ ಬಂದರೆ ಸೊ ಈ ಒಂದು ಪ್ಲೇಸಿಗೆ ಕರ್ಕೊ ಬರ್ತಾರೆ. ಒಂದೊಂದು ಟೈಮ್ ಈವ್ನಿಂಗ್ ಚೆನ್ನಾಗಿ ಬರುತ್ತದೆ, ಲೈಟ್ ಇರ್ತದೆ. ಸೊ ಇವತ್ತು ನಾವು ಮಾರ್ನಿಂಗ್ ಬಂದಿರೋದ್ರಿಂದ ಸೂಪರಾಗಿ ಕಾಣಿಸ್ತಾ ಇದೆ ನನಗಂತೂ. ಇಲ್ಲಿ ನೀವು ಆಗಸ್ಟ್ ಇಲ್ಲಾಂದರೆ ಸೆಪ್ಟೆಂಬರ್ ಟೈಮಲ್ಲಿ ಬಂದರೆ ಇದೆಲ್ಲ ಫುಲ್ಲು ಗ್ರೀನರಿ ಆಗಿರ್ತದೆ. ಸೊ ನಾವು ಈಗ ಬಂದಿರೋದು ಡಿಸೆಂಬರಲ್ಲಿ ಬಂದಿದ್ವಿ, ಆದರೂ ಏನು ತೊಂದರೆ ಇಲ್ಲ. ಸೂಪರಾಗಿ ಕಾಣಿಸ್ತಾ ಇದೆ ಲೊಕೇಶನು. ನಿಜಕ್ಕೂ ಒಂದು ಅದ್ಭುತವಾದಂಥ ಎಕ್ಸ್ಪೀರಿಯೆನ್ಸು. ನಾವು ಭಗವತಿ ನೇಚರ್ ಕ್ಯಾಂಪಿಗೆ ಬಂದು ಹಾಲ್ಟಾಗಿ
ಸೊ ಅಲ್ಲಿಂದ ಅರ್ಲಿ ಮಾರ್ನಿಂಗು ಈ ಥರ ಒಂದು ಸಫಾರಿ ಬಂದಿದ್ವಿ, ಸೂಪರಾಗಿ ಅನಿಸ್ತಾ ಇದೆ. ಓಕೆ, ಇಲ್ಲಿಂದ ಒಂದು ಸ್ಟೋನ್ ಇದೆ ಕೆಳಗಡೆ, ಅಂದರೆ ಪೀಕನ್ನ ನೋಡೋದಕ್ಕೆ ಒಂದು ಒಳ್ಳೆ ಬಂಡೆನ ಹುಡುಕಿದ್ದಾರೆ. ಸೊ ಆ ಬಂಡೆ ಇಲ್ಲೇ ಇದೆ, ನೋಡೋದ ಬನ್ನಿ ಹೆಂಗಿದೆ ಅಂತ ಇಲ್ಲಿಂದ. ವಾವ್, ಯಪ್ಪ, ಯಾವ್ಯಾವ ಪದಗಳನ್ನ ಉಪಯೋಗಿಸಿ ಇಲ್ಲಿ ನಾನು ವರ್ಣನೆ ಮಾಡಬೇಕು ಅಂತ ನನಗಂತೂ ಅನ್ನಿಸ್ತಾನೆ ಇಲ್ಲ. ಸೊ ಈ ಒಂದು ಜಾಗಕ್ಕೆ ಬಂದ್ವಿ, ಇಷ್ಟೆಲ್ಲ ಒಂದು 1 hour ನಾವು ಇಲ್ಲಿ ಟೈಮ್ನ ಸ್ಪೆಂಡ್ ಮಾಡಿದ್ದೀನಿ. ಸೊ ಈ ಒಂದು ಜಾಗದಲ್ಲಿ ನನಗೆ ಹೋಗೋಕ್ಕೆ ಮನಸ್ಸಿಲ್ಲ, ಬಟ್ ಆದರೆ ಇಲ್ಲಿ ಸಫಾರಿ ಟೈಮಿಂಗ್ಸು ಮುಗಿತಾ ಬಂದಿದೆ. ಸೊ ನಾವೇನು ಬಂದಿದ್ವಿ ಒನ್ ಡೇ ಟ್ರಿಪ್ಗೋಸ್ಕರ ಮೈಸೂರಿಂದ ಏನು ಕುದುರೆಮುಖಕ್ಕೆ ಬಂದಿದ್ವಿ, ಮತ್ತು ಭಗವತಿ ನೇಚರ್ ಕ್ಯಾಂಪ್ಗೆ ಬಂದು ಹಾಲ್ಟ್ ಆಗಿದೆ. ಸೊ ಈ ಒಂದು ಪ್ರವಾಸ ನಂಗೆ ನಿಜಕ್ಕೂ ಖುಷಿ ಆಯಿತು, ಒಳ್ಳೆ ಮೆಮೊರೀಸ್ಗಳನ್ನ ನಾನು ಇಟ್ಕೊಂಡಿದ್ದೀನಿ. ಸೊ ನಾನು ಸಾಧ್ಯವಾದಷ್ಟು ನಿಮಗೆ ಈ ಒಂದು ವಿಡಿಯೋದಲ್ಲಿ ಅದನ್ನು ತೋರ್ಸೋಕ್ಕೂ ಪ್ರಯತ್ನ ಪಟ್ಟಿದ್ದೀನಿ. ಸೊ ನನಗೆ ಏನಕ್ಕೆ ಇಲ್ಲಿ ಬಂದು ನಿಂತ್ಕೊಂಡು ಲಾಸ್ಟ್ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಅಂತಂದರೆ, ಸೊ ಈ ಒಂದು ಜಾಗದಲ್ಲಿ ನನಗೆ ಎದ್ದೋಗಕ್ಕೆ ಮನಸ್ಸು ಬರ್ತಾ ಇಲ್ಲ. ಸೊ ಹಾಲಿನಂಥ ಹೊಳೆ ಇಲ್ಲಿ ಕೆಳಗಡೆ ಬೆಟ್ಟದ ಮೇಲೆ ಹೊತ್ಕೊಂಡಂಗೆ ಇದೆ, ಮರ ಗಿಡಗಳೇ ಕಾಣಿಸ್ತಾ ಇಲ್ಲ. ಸೊ ಹಿಲ್ ಸ್ಟೇಷನಲ್ಲಿ ಈ ಒಂದು ಪ್ಲೇಸು ತುಂಬ ಅದ್ಭುತವಾಗಿದೆ, ನನಗಂತೂ ಒಳ್ಳೆ ಮಜಾ ಕೊಟ್ಟಿದೆ. ನಾನು ನಿಮಗೂ ಕೂಡ ಹೇಳೋಕ್ಕೆ ಇಷ್ಟಪಡ್ತೀನಿ, ದಯವಿಟ್ಟು ಬನ್ನಿ, ಎಂಜಾಯ್ ಮಾಡಿ. ಈ ಥರ ಒಂದು ನೇಚರ್ನ ಅಲ್ಲಿ ಪ್ರವಾಸಿಗೋಸ್ಕರ ಈಗ ಒಂದು 6 ವರ್ಷದಿಂದ ಓಪನ್ ಮಾಡಿದ್ದಾರೆ ಸಫಾರಿ, ಸೋಲೋ ಸಫಾರಿ ಅಂತ ಹೇಳಿ ಮಾಡ್ತಾರೆ. ನೀವು ಕುದುರೆಮುಖಕ್ಕೆ ಬಂದರೆ ದಯವಿಟ್ಟು ಮಿಸ್ ಮಾಡ್ದಂತಾನೆ ಈ ಒಂದು ಪ್ಲೇಸ್ನ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೂ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್.